ವಿಧಾನಸೌಧದ ಮುಂದೆ ಮುಸ್ಲಿಂ ಫ್ಯಾಮಿಲಿ ಹೈ ಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ ಘಟನೆ ನಡೆದಿದೆ. ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದೆ ಈ ಕುಟುಂಬ. ತಲೆ ಮೇಲೆ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಜೆಜೆಆರ್ ನಗರದ ಶಾಯಿಸ್ತಾ ದಂಪತಿ ಈ ಒಂದು ಯತ್ನಕ್ಕೆ ಮುಂದಾಗಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದವರನ್ನ ತಡೆದಿದ್ದಾರೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ. ನೋಡಿ, ವಿಧಾನಸೌಧದ ಮುಂದೆನೇ ಈ ತರದ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಸೀಮೆ ಎಣ್ಣೆ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದೆ ಮುಸ್ಲಿಂ ಫ್ಯಾಮಿಲಿ. ತಲೆ ಮೇಲೆ ಸೀಮೆ ಎಣ್ಣೆ ಸುರ್ಕೊಂಡ್ಬಿಟ್ಟಿದ್ರು, ಆತ್ಮಹತ್ಯೆ ಮಾಡ್ಕೊಳ್ತೀವಿ, ನಾವು ಬದುಕೋದಿಲ್ಲ ಅನ್ನೋದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಜೆಜೆಆರ್ ನಗರದ ಶಾಯಿಸ್ತಾ ದಂಪತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದವರನ್ನ ತಡೆದಿದ್ದಾರೆ ಇನ್ಸ್ಪೆಕ್ಟರ್ ಆದಂತಹ ಕುಮಾರಸ್ವಾಮಿ. ಒಂದು ಆಗಬೇಕಾಗಿದ್ದ ಅತಿ ದೊಡ್ಡ ಅನಾಹುತ ಈ ಮೂಲಕ ತಪ್ಪಿದಂತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಆ ಸೀಮೆ ಎಣ್ಣೆ ಸುರ್ಕೊಂಡು ಪೊಲೀಸರಿದ್ದಾರಲ್ಲಿ, ಖಾಕಿ ಪಡೆ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರ ಕೈಗೂ ಸಿಗದೆ ಸೀಮೆ ಎಣ್ಣೆ ಸುರ್ಕೊಂಡು ನಾವು ಸಾಯ್ತೀವಿ ಅಂತ ಮುಂದಾಗ್ತಾರೆ. ಸಮಯ ಪ್ರಜ್ಞೆಯಿಂದ ಇನ್ಸ್ಪೆಕ್ಟರ್ ಈ ಒಂದು ಘಟನೆಯನ್ನು ತಡೆದಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲ ಹೈ ಡ್ರಾಮಾ ಕ್ರಿಯೇಟ್ ಆಗಿದ್ದು ವಿಧಾನಸೌಧದ ಮುಂದೆ, ನಮ್ಮ ವಿಧಾನಸೌಧದ ಮುಂದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ನ್ಯಾಯ ಕೊಡಿಸಿ ಅಂತ 2 ವರ್ಷದಿಂದ ಸಚಿವ ಜಮೀರ್ ಅಹಮದ್ ಖಾನ್ ನಮಗೆ ನ್ಯಾಯ ಕೊಡಿಸಿಲ್ಲ, ದಯಮಾಡಿ ನ್ಯಾಯ ಕೊಡಿಸಿ ಅಂತೇಳಿ 2 ವರ್ಷದಿಂದ ಅಲ್ದಾಡ್ತಾ ಇದ್ದೀವಿ. 3 ಕೋಟಿಯ ಬಿಲ್ಡಿಂಗ್ ಅನ್ನ 1.5 ಕೋಟಿಗೆ ಹರಾಜು ಹಾಕಿದ್ದಾರೆ. ಶಾಯಿಸ್ತಾ ದಂಪತಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರು ನಮಗೆ ನ್ಯಾಯ ಕೊಡಿಸಿಲ್ಲ ಅಂತ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ದಂಪತಿ. ವಿಧಾನಸೌಧದ ಮುಂದೆ ನಡೆದಂತಹ ಹೈ ಡ್ರಾಮಾ ಇದು. ವಿಧಾನಸೌಧದ ಮುಂದೆನೆ ಸೀಮೆ ಎಣ್ಣೆ ಸುರಿದುಕೊಂಡು ಮುಸ್ಲಿಂ ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೀತು. ಅಲ್ಲಿ ನೋಡಿ, ಸಾಕಷ್ಟು ಜನ ಅವ್ರನ್ನ ತಡೆಯೋದಕ್ಕೆ ಅಂತ ಮುಂದಾಗ್ತಾರೆ. ಖಾಕಿ ಪಡೆಯೋರಾಗಿರ್ಬೋದು ಅಥವಾ ಮಹಿಳಾ ಪೊಲೀಸರು ಕೂಡ ಇವ್ರನ್ನ ತಡೆಯೋದಕ್ಕೆ ಮುಂದಾಗ್ತಾರೆ. ಅದೊಂದು ಕಂಬ ಹಿಡ್ಕೊಂಡು ಸೀಮೆ ಎಣ್ಣೆ ಸುರ್ಕೊಂಡು ಅಚಾನಕ್ಕಾಗಿ ಅಪ್ಪಿ ಬೆಂಕಿ ಏನಾದರೂ ತಗಲಿದ್ರೆ ನಿಜಕ್ಕೂ ಅವ್ರಿಗೂ ಅಪಾಯ, ಜೀವಕ್ಕೆ ಅಪಾಯ, ಅಲ್ಲಿದ್ದ ಸುತ್ತಮುತ್ತವರಿಗೂ ಇದ್ದಂಥವ್ರಿಗೂ ಕೂಡ ಅಪಾಯ ಅಂತಲೇ ಹೇಳ್ಬೋದು. ಏನು ಕಾರಣ ಇದು, ಏನು ಘಟನೆ ನೋಡಿ. 2016ರಲ್ಲಿ ಶುಂಠಿ ವ್ಯಾಪಾರ ಮಾಡ್ತಾ ಇತ್ತಂತೆ ಈ ಕುಟುಂಬ. ಶುಂಠಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಂತೆ. ಏಕಾಏಕಿ ಅವತ್ತು ಶುಂಠಿ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಡುತ್ತೆ. ಹಾಗಾಗಿ 50 ಲಕ್ಷ ರೂಪಾಯಿ ಲೋನನ್ನು ಪಡೆದಿರ್ತಾರೆ ಶಾಹಿಸ್ತಾ ಬಾನು ಕುಟುಂಬ. ಲಾಸ್ ಕಟ್ಟೋದಕ್ಕಾಗಲಿಲ್ಲ. ಬ್ಯಾಂಕ್ನವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. 3 ಕೋಟಿ ಮೌಲ್ಯದ ಮನೆಯನ್ನ 1.41 ಕೋಟಿಗೆ ಮಾರಾಟ ಮಾಡಿದ್ರಂತೆ. ಅಂದರೆ ಹರಾಜು ಹಾಕಿದ್ದಾರೆ. ಲೋನ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ಮನೆಯನ್ನು, ಇವರೇನು ಮನೆ ಮೇಲೆ ಲೋನ್ ತೊಗೊಂಡಿರ್ತಾರೆ, ಆ ಮನೆಯನ್ನೇ ಹರಾಜು ಹಾಕ್ತಾರೆ. ಎಷ್ಟು ಮಾರುಕಟ್ಟೆಯ ಮೌಲ್ಯ ಇದ್ದಿದ್ದು 3 ಕೋಟಿ, ಆದರೆ ಇವರು ಹರಾಜು ಹಾಕೋದು 1.41 ಕೋಟಿಗೆ. ಹತ್ತತ್ರ 1.5 ಕೋಟಿಗೂ ಮೇಗಿಲಾಗಿ ಅವರಿಗೆ ಲಾಸ್ ಆಗುತ್ತೆ. ಸೊ ಇದು ಬ್ಯಾಂಕ್ನವರು ನಮಗೆ ಮಾಡಿರುವಂತಹ ಮೋಸ ಅಂತ ಹೇಳುತ್ತೆ ಈ ಕುಟುಂಬ. ಸೊ ನಾವು ಶುಂಠಿ ವ್ಯಾಪಾರ ಮಾಡ್ತಾ ಇದ್ವಿ, ಇದ್ದಕ್ಕಿದ್ದಂಗೆ ಲಾಸ್ ಆಗುತ್ತೆ. ಆ ಲಾಸ್ ಸರಿ ತಗಿಸೋದಕ್ಕಾಗೋದಿಲ್ಲ. ಹಾಗಾಗಿ ಮನೆ ಮೇಲೆ 50 ಲಕ್ಷ ರೂಪಾಯಿ ನಾವು ಲೋನ್ ತೊಗೊಂಡಿದ್ವಿ, ಆದರೆ ಆ 50 ಲಕ್ಷ ರೂಪಾಯಿ ಲೋನು, ಬಡ್ಡಿ ಎಲ್ಲವೂ ಕೂಡ ಸೇರಿ ಅಷ್ಟಾಗಿದೆ. ವಿಧಾನಸೌಧದ ಮುಂದೆನೇ ಇದೇ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸ್ತಾರೆ ಈ ಕುಟುಂಬ. ಶಾಯಿಸ್ತಾ ಬಾನು, ಮೊಹಮ್ಮದ್ ಉನಾಯಿದ್ ಉಲ್ಲಾ ದಂಪತಿ ಕೋಆಪರೇಟಿವ್ ಬ್ಯಾಂಕ್ನಿಂದ 50 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂತಹ ಫ್ಯಾಮಿಲಿ ಇದು. 2016ರಲ್ಲಿ 50 ಲಕ್ಷ ಸಾಲಕ್ಕೆ 90 ಲಕ್ಷ ಸಾಲವನ್ನು ಕಟ್ಟಿತ್ತು ಈ ಕುಟುಂಬ. ಬಡ್ಡಿ ಕಡಿಮೆ ಮಾಡಿ ಅಂತೇಳಿ ಜಮೀರ್ ಅಹಮದ್ ಅವರ ಬಳಿ ಹೋಗಿದ್ರಂತೆ ಈ ದಂಪತಿ. ಆದರೆ ಬ್ಯಾಂಕ್ನಿಂದ 1.41 ಕೋಟಿಗೆ 3 ಕೋಟಿ ಮೌಲ್ಯದ ಬಿಲ್ಡಿಂಗನ್ನು ಹರಾಜು ಹಾಕಿಬಿಡ್ತಾರೆ. ಶುಂಠಿ ಬೆಳೆಯೋದಕ್ಕೆ ಅಂತ ಸಾಲ ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ ಈ ಕುಟುಂಬ. ಆ ಕಡೆ ಬೆಳೆನೋ ಲಾಸ್ ಆಯಿತು, ಈ ಕಡೆ ಮನೇನೂ ಇಲ್ಲ. ಸೊ ಸದಾ ಸಹಾಯ ಮಾಡೋದಕ್ಕೆ ಬಡವರಿಗೆ ಅಂತ ಮುಂದಾಗ್ತಾ ಇದ್ದಂತಹ ಜಮೀರ್ ಅಹಮದ್ ಅವ್ರ ಹತ್ರ ಹೋದರೆ ನಮಗೆ ಸಹಾಯ ಸಿಗುತ್ತೆ ಅಂತ ಅವ್ರ ಮನೆ ಹತ್ರ ಸಾಕಷ್ಟು ಬಾರಿ ಹೋಗಿದ್ದಾರೆ, ಅಲ್ದಾಡಿದ್ದಾರೆ. ಆದರೆ ಅವರು ನಮಗೆ ಸಹಾಯ ಮಾಡಿಲ್ಲ ಅಂತ ಆರೋಪವನ್ನು ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಈ ಕುಟುಂಬ.
ಹೆಸರು ಮೊಹಮ್ಮದ್ ಮುನಾಹಿದ್ ಅವ್ರ ಮೇಲೆ ಇದ್ದಿದ್ದು 95 ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ. 50 ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನನಗೆ ಏನು ಹೇಳ್ತಾ ಇಲ್ಲ ಅವರು. ಯಾಕೆ ಆಮೇಲೆ ಇವಾಗೆ ಬಾ ನಾಳೆ ಬಾ ಈ ಥರನೇ ಹೇಳ್ತಾ ಇದ್ದಾರೆ. ಚಂದ್ರಪ್ಪ, ಮಂಜುನಾಥ್, ಅಪ್ಪಾಜಿ ಗೌಡ ಎಲ್ಲ ನಮ್ಮ ಜೊತೆ ಮೋಸ ಮಾಡಿದ್ದಾರೆ. ನಾವು ಜಮೀರಣ್ಣಗೆ 2.5 ವರ್ಷದಿಂದ ನನಗೆ ಅವ್ರು ಮೀಟ್ ಮಾಡ್ತಾಯಿದ್ದೀನಿ. ಅವರು ಬಡ್ಡಿ ಎಲ್ಲ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಮಗೆ ಮತ್ತೆ ಸಿಗ್ತಾರೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ. ಇವಾಗ ನನ್ನ ಮನೆ ಸೀಸ್ ಆಗಿದ್ದು 1 ಕೋಟಿ 20 ಲಕ್ಷ. 1 ಕೋಟಿ 20 जी बैंक का सीज कराया ना, वो 1 करोड़ 20 लाख रुपए था हमारा घर सीज किया ना जब ಇದು ಮನೆ ಸೀಸ್ ಮಾಡಿದಲ್ಲ ಗೋರಿಪಾಳ್ಯ ಪಾತ್ರಾಯನಪುರ 13C ಕ್ರಾಸ್. ನನಗೆ 50 ಲಕ್ಷ ಲೋನ್ ಆಗಿದ್ದು ಬಿಸ್ನೆಸ್ ಮಾಡೋಕ್ಕೆ. ಬಿಸ್ನೆಸ್ ಶುಂಠಿ ಹಾಕಿದೆ ನಾನು. ಶುಂಠಿನಲ್ಲಿ ಎಲ್ಲ ಲಾಸ್ ಆಯಿತು, ಮಳೆ ಬಂದು ಎಲ್ಲ ಲಾಸ್ ಆಯಿತು. ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತೆ ಜಮೀರ್ ಅಣ್ಣಗೆ ಎಲ್ಲ ಹೇಳಿಬಿಟ್ಟು ಅವರು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಏನು ಕಮ್ಮಿ ಮಾಡಿಕೊಟ್ಟಿಲ್ಲ. ನನ್ನ ಮನೆ 1 ಕೋಟಿ 20 ಲಕ್ಷಗೆ ಸೀಸ್ ಮಾಡಿರೋದು. ನಾವು ಕಟ್ಟಿದ್ದೀನಿ 97 ಲಾಕ್ ಕಟ್ಟಿದ್ದೀನಿ ನಾನು. 50 ತಗೊಂಡು ಹೌದು 2016. ನನಗೆ ಏನು ಕೊಟ್ಟಿಲ್ಲ. ಬ್ಯಾಂಕ್ ಅವ್ರು ಎಲ್ಲ ಮೋಸ ಮಾಡಿದ್ದಾರೆ. ಏನಂತೆ ನಮಗೆ CM BT ಮಾಡಬೇಕು, ಎಲ್ಲ ನಮಗೆ ನ್ಯಾಯ ಮಾಡಬೇಕು. ನಾನು ಬೀದಿನಲ್ಲಿ ಇದ್ದೀನಿ, ಮಗುಗೆ ತಗೊಂಡು ನನ್ನ ಮಗುಗೆ ಊಟಕ್ಕೆ ಕಾಸಿಲ್ಲ. ನಮ್ಮ ಹತ್ರ ಏನು ಬಿಸ್ನೆಸ್ ಇಲ್ಲ. ನಮಗೆ ಜಮೀರ್ ಅಹಮದ್ ಮಾಡ್ತೀನಿ ಅಂತ ಹೇಳಿದ್ರು. ಹೆಸರು ಮೊಹಮ್ಮದ್ ಮುನಾಹಿದ್ ಅವ್ರ ಮೇಲೆ ಇದ್ದಿದ್ದು 95 ಲ್ಯಾಕ್ಸ್ ನಾವು ಕಟ್ಟಿದ್ದೀನಿ. 50 ಲಕ್ಷ ತೊಗೊಂಡ್ಬಿಟ್ಟು ನಮಗೆ ನ್ಯಾಯ ಮಾಡ್ತಾ ಇಲ್ಲ. ಬ್ಯಾಂಕ್ ಅವ್ರು ಎಲ್ಲರೂ ನನಗೆ ಹರಾಜು ಮಾಡಿ ನನ್ನ ಹತ್ರ ಇದು ಮನೆ ತೊಗೊಂಡಿದ್ದಾರೆ. 3 ಕೋಟಿ ಮನೆ 1.5 ಲಕ್ಷಗೆ ಕೋಟಿ 141ಗೆ ಆಕ್ಷನ್ ಮಾಡಿದ್ದಾರೆ. ನಾವು ಹೋಗಿ ಕೇಳಿದ್ರೆ ನೋಡಿ, ವಿಧಾನಸೌಧದ ಬಳಿ ಕುಟುಂಬ ಆತ್ಮಹತ್ಯೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಕುಟುಂಬವನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಧಾನಸೌಧ ಪೊಲೀಸರು. ಯಾಕೆ ನೀವು ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಸದ್ಯ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಈ ಕುಟುಂಬ. ನೋಡಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಸೊ ಹಾಗಾಗಿ ಯಾಕೆ ಈ ಥರ ಘಟನೆಗೆ ಕೈ ಹಾಕಿದ್ರಿ, ಅದು ಕೂಡ ವಿಧಾನಸೌಧದ ಮುಂದೆನೇ ಬಂದು ಯಾಕೆ ಈ ಥರದ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದೀರಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಧಾನಸೌಧ ಪೊಲೀಸರು. ವಿಧಾನಸೌಧದ ಎದುರೇ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದೆ ಈ ಕುಟುಂಬ. ಜಮೀರ್ ಅಹಮದ್ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದರು, ಆದರೆ ನಮ್ಗೆ ಯಾವುದೇ ಸಹಾಯ ಮಾಡಲಿಲ್ಲ ಅಂತೇಳಿ ವಿಧಾನಸೌಧದ ಮುಂಭಾಗದಲ್ಲೇ ಈ ಮುಸ್ಲಿಂ ಕುಟುಂಬ ಸೀಮೆ ಎಣ್ಣೆ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ವಿಧಾನಸೌಧದ ಮುಂದೆನೇ ಹೈಡ್ರಾಮಾ ಕ್ರಿಯೇಟ್ ಮಾಡಿದೆ ಈ ಮುಸ್ಲಿಂ ದಂಪತಿ ಕುಟುಂಬ. ಅಂದರೆ ಅವರಿಗೆ ನೋವಾಗಿದೆ, ಒಂದು ಕಡೆ ಅನ್ಯಾಯ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. 3 ಕೋಟಿ ಮೌಲ್ಯದ ಮನೆಯನ್ನ ಕೇವಲ 1.5 ಕೋಟಿ ಅಂದರೆ 1.41 ಕೋಟಿಗೆ ಹರಾಜು ಹಾಕಿದ್ದಾರೆ ಅಂತ. ಜಮೀರ್ ಅಹಮದ್ ಅವರು ಸರ್ವೇ ಸಾಮಾನ್ಯವಾಗಿ ಅವರ ಒಂದು ಸಮುದಾಯದವರಿಗೆ ಅತಿ ಹೆಚ್ಚು ಸಹಾಯ ಮಾಡ್ತಾರೆ ಅನ್ನೋದ್ರಲ್ಲೇ ಫೇಮಸ್. ಈ ಕುಟುಂಬಕ್ಕೆ ಯಾಕೆ ನೆರವಾಗಲಿಲ್ಲ? ಕುಟುಂಬದವರು ಏನು ಆರೋಪ ಮಾಡ್ತಾರೆ? ಅದರಲ್ಲೂ ವಿಧಾನಸೌಧದ ಮುಂದೆನೇ ಯಾಕೆ ಬಂದು ಇಂತಹ ಒಂದು ಪ್ರಯತ್ನ ಕೈ ಹಾಕಿದ್ರು? ಈ ಬಗ್ಗೆ ಮಾಹಿತಿ ಲಭ್ಯ ಆಗಿದೆಯಾ? ಶಿಲ್ಪಾ, ಖಂಡಿತವಾಗ್ಲು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅದರಲ್ಲೂ ಕೂಡ ಕುಟುಂಬ ಒಂದು ಆತ್ಮಹತ್ಯೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಮಾಹಿತಿಗಳು ಕೂಡ ಹೊರಗೆ ಬರ್ತಾ ಇರುವಂತದ್ದು. ಯಾಕಂತಂದ್ರೆ 1.5 ಕೋಟಿ ಏನು ಹಣವನ್ನ ಕಟ್ಟಬೇಕಾಗಿತ್ತು ಬ್ಯಾಂಕ್ಗೆ. ಆ ಹಣದ ಒಂದು ಮೂಲವನ್ನು ಹುಡ್ಕೊಳ್ತಾ ಹೋದಾಗ ಇವರು ಶುಂಠಿ ಬೆಳೆಯುವುದಕ್ಕಾಗಿ ಒಂದು ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಂಡಿರ್ತಾರೆ. ಸಾಲವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಾಲ ಮರುಪಾವತಿ ಆಗಿರೋದಿಲ್ಲ. ಅಂತಂದ್ರೆ ಚನ್ನಪಟ್ಟಣದಲ್ಲಿ ಶುಂಠಿ ಬೆಳೆಯೋದಕ್ಕೆ ಸಾಲ ತೆಗೆದುಕೊಂಡಿರ್ತಾರೆ, ಆದ್ರೆ ಮಳೆ ಬಂದು ಶುಂಠಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿರುತ್ತೆ. ಹೀಗಾಗಿ ಈ ಬ್ಯಾಂಕಿಗೆ ಹಣವನ್ನ ಕಟ್ಟೋದಕ್ಕಾಗಿರೋದಿಲ್ಲ. ಬಡ್ಡಿ ಕೂಡ ಜಾಸ್ತಿ ಬೆಳೆದಿರುತ್ತೆ. ಈ ಸಂಪೂರ್ಣವಾಗಿ ಇದರ ಒಂದು ಅಂತಂದ್ರೆ 1.45 ಕೋಟಿ ಸಾಲವನ್ನ ಕಟ್ಟಬೇಕಾಗಿರುತ್ತೆ. ಹೀಗಾಗಿ ಬ್ಯಾಂಕ್ನವರು ಕೂಡ ಪದೇ ಹೋಗಿ ಇವ್ರನ್ನ ಕೇಳ್ತಾ ಇರ್ತಾರೆ, ಆದ್ರೆ ಹಣದ ಅಭಾವ ಇರೋದ್ರಿಂದ ಇವರು ಕಟ್ಟಿರೋದಿಲ್ಲ. ಹೀಗಾಗಿ 2016ರಲ್ಲಿ ತೆಗೆದುಕೊಂಡಂತಹ 50 ಲಕ್ಷ ಸಾಲಕ್ಕೆ 90 ಲಕ್ಷವನ್ನ ಈಗಾಗಲೇ ಕಟ್ಟಿದಾರಂತೆ ಕುಟುಂಬಸ್ಥರು ಅವ್ರು ಹೇಳೋ ಪ್ರಕಾರ.
ಮತ್ತೆ 1.45 ಕೋಟಿ ಸಾಲ ಆಗಿತ್ತು ಬ್ಯಾಂಕ್ ಕಂಪ್ಲೀಟ್. ಹೀಗಾಗಿ ಮನೆಯನ್ನ ಮಾರಿರುವಂತಹ ಬ್ಯಾಂಕ್ ಕೊನೆಗೆ ಬ್ಯಾಂಕ್ ನಿಂದ 1.41 ಲಕ್ಷಕ್ಕೆ ಬಿಲ್ಡಿಂಗ್ ಅನ್ನು ಕೂಡ ಹರಾಜು ಮಾಡಲಾಗಿದೆ ಅಂತೆ. ಇದು 3 ಕೋಟಿ ಪ್ರಾಪರ್ಟಿ ನಮಗೆ ಮೋಸ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಶಾಯಿಸ್ತಾ ಬಾನು ಕುಟುಂಬಸ್ಥರು ಮತ್ತು ಮೊಹಮ್ಮದ್ ಮುನಾಯಿದ್ ದಂಪತಿ ಏನಿದ್ದಾರೆ ಬಂದು ಹೈಡ್ರಾಮಾವಲಯಕ್ಕೆ ಈಗ ಮಾಡಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಮಾಧ್ಯಮಗಳ ಜೊತೆಗೆ ಮಾತನಾಡಬೇಕಾದ್ರೆ ಕ್ಯಾಮ್ರಾ ಮುಂದೆನೆ ಈ ರೀತಿಯಾಗಿ ಸೀಮೆಎಣ್ಣೆ ಸುರ್ಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿರುವಂತದ್ದು. ತಕ್ಷಣಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ರು. ಇವರನ್ನ ಆತ್ಮಹತ್ಯೆಗೆ ಯತ್ನ ಏನ್ ಮಾಡಿದ್ರು, ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಆದೇಶದ ಮೇರೆಗೆ ಈ ಒಂದು ಪ್ರೋಸೆಸ್ ನಡೆದಿದೆ ಅನ್ನೋದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಈಗ ಪೊಲೀಸರು ಕೂಡ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಕೂಡ ಇವರು ಹೇಳಿದ್ದಾರೆ. ನಾವು ಜಮೀರ್ ಅಹಮದ್ ಅವರನ್ನು ಕೂಡ ಭೇಟಿಯಾಗಿದ್ವಿ, ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಜಮೀರ್ ಅಹಮದ್ ಅವರು ನಮಗೆ ನ್ಯಾಯ ಕೊಡಿಸೋದಕ್ಕೆ ವಿಫಲರಾಗಿದ್ದಾರೆ ಅಂತ ಜಮೀರ್ ಅಹಮದ್ ಮೇಲೂ ಕೂಡ ಆರೋಪವನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಈಗ ವಿಧಾನಸೌಧದ ಮುಂಭಾಗ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಕುಟುಂಬದ ಮೇಲೆ ಆತ್ಮಹತ್ಯೆ ಪ್ರಕರಣ ಅಂದ್ರೆ 309 ಮತ್ತು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಕ್ಕೆ 290 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕು ಕೂಡ ವಿಧಾನಸೌಧ ಪೊಲೀಸರು ಮುಂದಾಗಿರುವಂತದ್ದು. ಶಿಲ್ಪ. ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.